ನಡೀತಿದೆ? ಯಾರು ನಮ್ಮನ್ನು ಕೇಳೋರು? ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಯಾರು? ನೀವು ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಗ್ಯಾರಂಟಿಯೇ ನಿಮ್ಮ ಸಾಧನೆ ಅಂತ ಮಾತಾಡ್ತಾ ಇದ್ದೀರಿ. ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಯಾರು? ನಮ್ಮ ಮಹಿಳೆಯರು, ನಮ್ಮ ಹೆಣ್ಮಕ್ಳು ಇವತ್ತು ಮನೆಯಿಂದ ಆಚೆ ಹೋದ್ರೆ ಗ್ಯಾರಂಟಿಯಾಗಿ ವಾಪಸ್ ಬರ್ತಾರೆ ಅನ್ನುವಂಥ ವಿಶ್ವಾಸ ನಮ್ಗೆ ಉಳ್ಕೊಂಡಿಲ್ಲ. ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಯಾರು? ಏನ್ ನಡೆಸ್ತಿದ್ದೀರಿ ನೀವು? ಇಷ್ಟು ವೀಕ್ ಗೃಹ ಸಚಿವರನ್ನ ಇಟ್ಕೊಂಡು ನೀವು ರಾಜ್ಯ ನಡೆಸಕ್ಕೆ ಹೆಂಗ್ ಸಾಧ್ಯ? ಶಾಂತಿಯುತ ರಾಜ್ಯ ಇವತ್ತು ಅಪರಾಧಿ ರಾಜ್ಯ ಆಗ್ತಾ ಇದೆ. ಬೆಂಗಳೂರು ದೇಶದ ಅತ್ಯಂತ ಹೆಚ್ಚು ಅಪರಾಧಿಗಳ ರಾಜಧಾನಿಗಳಲ್ಲಿ ಒಂದಾಗ್ತಾ ಇದೆ. ಸ್ಕೂಟ್ರಲ್ಲಿ ಹೋದವನು ವಾಪಸ್ ಬರಲ್ಲ, ಗುಂಡಿಯಲ್ಲಿ ಬಿದ್ದು ಸಾಯ್ತಾನೆ, ಇಲ್ಲ ಯಾರೋ ಮರ್ಡರ್ ಮಾಡ್ತಾರೆ. ಸಾವಿರಾರು ಯುವಕರು ಇವತ್ತು ಪ್ರಾಣ ಕಳ್ಕೊಂತಾ ಇದ್ದಾರೆ. ಎಲ್ಲರನ್ನ ರಕ್ಷಣೆ ಮಾಡೋದು. ಸುಹಾಸ್ ಶೆಟ್ಟಿ ಹತ್ಯೆ ಆಯ್ತು, ನೀವು ರಕ್ಷಣೆ ಮಾಡಕ್ಕೆ ಹೊರಟ್ರಿ. ಇವತ್ತು NIA ರಿಪೋರ್ಟ್ ಕೊಟ್ಟಿದೆ. ಅಂದ್ರೆ ಯಾರನ್ನೋ ನೀವು ಜಾತಿಯ ಆಧಾರದಲ್ಲಿ ರಕ್ಷಣೆ ಮಾಡ್ತೀರಿ, ಇನ್ಯಾರನ್ನೋ ಧರ್ಮದ ಆಧಾರದಲ್ಲಿ ರಕ್ಷಣೆ ಮಾಡ್ತೀರಿ. ಅತ್ಯಂತ ಹೆಚ್ಚು ಡ್ರಗ್ಸ್ ಉಪಯೋಗಿಸುವಂತ ರಾಜಧಾನಿ ಅದು ಬೆಂಗಳೂರು ಆಗ್ತಾ ಇದೆ. ನೀವೇನೂ ಕ್ರಮ ಕೈಗೊಳ್ತಾ ಇಲ್ಲ. ಹಲವಾರು ಕಾಲೇಜುಗಳಿಂದ ಇನ್ಫಾರ್ಮೇಶನ್ ಬರ್ತಾ ಇದೆ, ಮಕ್ಕಳು ಸತ್ತೋದ್ರು, ಕೊನೆಯಲ್ಲಿ ಅದನ್ನು ಬಿದ್ದು ಸತ್ತೋದ್ರು ಅಂತ ಹೇಳಿ ದಾಖಲೆ ಮಾಡ್ತಾ ಇದ್ದಾರೆ. ನಿಮ್ಮ ಪೊಲೀಸರು ಎಲ್ಲದರಲ್ಲೂ ಶಾಮೀಲಾಗಿದ್ದಾರೆ. ಯಾಕೆ? ನಮ್ಮ ಪೊಲೀಸರು ಒಳ್ಳೆ ಪೊಲೀಸರು ಇದ್ರು. ನಮ್ಮ ಇಲಾಖೆಗೆ, ಕರ್ನಾಟಕದ ಪೊಲೀಸ್ ಇಲಾಖೆಗೆ ದೇಶದಲ್ಲೇ ಅತ್ಯಂತ ಒಳ್ಳೆ ಹೆಸರಿತ್ತು. ಅದನ್ನು ಕೆಡಿಸಿದವರು ನೀವು. ಯಾಕೆಂದ್ರೆ ಅವ್ರು ದುಡ್ಡು ಕೊಡ್ಬೇಕು. ಇವತ್ತು ಟ್ರಾನ್ಸ್ಫರ್ಗೂ ದುಡ್ಡು, ಅಪಾಯಿಂಟ್ಮೆಂಟ್ಗೂ ದುಡ್ಡು, ಉಳಿಸ್ಕೊಳ್ಳಕ್ಕೂ ದುಡ್ಡು. ಈ ದುಡ್ಡಿನ ಚಕ್ರದಲ್ಲಿ ಬಿದ್ದು ನಮ್ಮ ಅಧಿಕಾರಿಗಳು ಮೊರಾಲಿಟಿಯನ್ನು ಕಳ್ಕೊಂಡಿದ್ದಾರೆ. ಅವರು ಡ್ರಗ್ಸ್ ಮಾರುವವರ ಜೊತೆನೂ ಶಾಮೀಲಾಗ್ತಿದ್ದಾರೆ, ವೇಷವಾಟಿಕೆ ಜೊತೆ ಶಾಮೀಲಾಗ್ತಿದ್ದಾರೆ, ಎಲ್ಲ ಕಡೆ ಅವರು ಸಿಗ್ತಿದ್ದಾರೆ. ಜಮೀನು ವ್ಯವಹಾರ ಇವತ್ತು ಮೊದಲ ಬಾರಿಗೆ ನಮ್ಮ ಪೊಲೀಸರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜಮೀನು ವ್ಯವಹಾರ, ಜಮೀನ ಲಿಟಿಗೇಷನ್ ಬಗೆಹರಿಸಿದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಯಾರಿಗೂ ಕೇರ್ ಮಾಡ್ತಿಲ್ಲ. ಇವತ್ತು ಮಹಿಳೆಯರಿಗೆ ರಕ್ಷಣೆ ಬೇಕಾಗಿದೆ. ನಿಮ್ಮ ಕುರ್ಚಿ ಮೇಲಾಟ ಅದು ನಿಮ್ದು, ನಮ್ಗೇನೂ ಸಂಬಂಧ ಇಲ್ಲ. ಈ ರಾಜ್ಯದ ಜನ ನಿಮ್ಮ ಗ್ಯಾರಂಟಿಗಳನ್ನ ನಂಬ್ಕೊಂಡು 135 ಸೀಟ್ ನಿಮ್ಗೆ ಕೊಟ್ಟಿದ್ದಾರೆ. ಇಂಡಿಪೆಂಡೆಂಟ್ ಗೆದ್ದವರು ನಿಮ್ ಜೊತೆ ಬಂದ್ರು, 140 ಆಗಿದೆ. ಈಗ ನೀವು ಯಾರನ್ನು ಮುಖ್ಯಮಂತ್ರಿ ಮಾಡ್ತೀರಿ ಅದು ನಿಮ್ಗೆ ಬಿಟ್ಟಿದ್ದು. ನೀವು ಮುಖ್ಯಮಂತ್ರಿ ಉಳಿಸ್ಕೊಳ್ತೀರಾ, ನೀವು ಬೇರೆಯವರಿಗೆ ಮಾಡ್ತೀರಾ, ಇನ್ಯಾರೋ ಆಗ್ತಾರಾ, ಮಂತ್ರಿ ಮಂಡಲ ಬದಲಾವಣೆ ಆಗುತ್ತಾ, ಗುಜರಾತ್ ಮಾಡೆಲ್ ಆಗುತ್ತಾ, ನಮ್ಗೆ ಗೊತ್ತಿಲ್ಲ. ನಮ್ಗೆ ಏನೂ ಸಂಬಂಧ ಇಲ್ಲ. ಆದರೆ ನಮಗೆ ಸಂಬಂಧ ಇರುವಂಥದ್ದು ನಮ್ಮ ರಾಜ್ಯದ ಜನಕ್ಕೆ, ನಮ್ಮ ರಾಜ್ಯದ ಮಹಿಳೆಯರಿಗೆ, ನಮ್ಮ ರಾಜ್ಯದ ಬಾಲಕಿಯರಿಗೆ ರಕ್ಷಣೆ ಬೇಕು. ಈ ರಕ್ಷಣೆಯನ್ನು ಕೊಡ್ತೀರಾ ಮುಖ್ಯಮಂತ್ರಿಗಳೇ? ಇದನ್ನು ಕೇಳಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂತ್ಕೊಂಡು ಮಾತಾಡುವಂಥ ವಿಚಾರ ಮಾತ್ರ ಅಲ್ಲ. ನಾವು ಇದನ್ನು ಹಾಕೊಂಡಿರ್ಬೋದು, ಆದರೆ ನಾವು ಈ ರಾಜ್ಯದ 3.5 ಕೋಟಿ ಹೆಣ್ಮಕ್ಕಳ ಧ್ವನಿಯಾಗಿ ಇಲ್ಲಿ ಮಾತಾಡ್ತಾ ಇದ್ದೀವಿ. ನಮಗೆ ರಕ್ಷಣೆ ನೀವು ಕೊಡ್ತೀರಾ? ಈ ಗ್ಯಾರಂಟಿಯನ್ನ ನೀವು ಕೊಡ್ತೀರಾ? ನಮ್ಮ ಜವಾಬ್ದಾರಿಯನ್ನ ಸ್ವತಃ ಮುಖ್ಯಮಂತ್ರಿಗಳು ತಗೊಂತೀರಾ? ನಮ್ಗೆಂತೂ ಗ್ಯಾರಂಟಿ ಆಗಿದೆ, ಪರಮೇಶ್ವರಿ ಅವರಿಂದ ಆಗಲ್ಲ. ಇದು ಯಾವ ಕಂಟ್ರೋಲ್ ಇಲ್ಲ ಅವರಿಗೆ. ಯಾವ SP ಮೇಲೆ ಕಂಟ್ರೋಲ್ ಇಲ್ಲ, ಯಾವ ಪೊಲೀಸರ ಮೇಲೆ ಕಂಟ್ರೋಲ್ ಇಲ್ಲ. ಮುಖ್ಯಮಂತ್ರಿಗಳು ಸ್ವತಃ ನೀವು ತಗೊಂತೀರಾ? ನಿಮ್ಮದೇ ಮುಗಿನ ನೇರದಲ್ಲಿ ಅತ್ಯಾಚಾರ ಆಗಿ ಕೊಲೆ ಆದ್ರೂ ಬಾಲಕಿಗೆ ನ್ಯಾಯ ಸಿಗಲ್ಲ ಅಂದ್ರೆ ಇನ್ನು ಯಾರಿಂದ ನಾವು ನ್ಯಾಯ ನಿರೀಕ್ಷೆ ಮಾಡೋದು? ಪೊಲೀಸರು ನಮ್ಮನ್ನು ರಕ್ಷಣೆ ಮಾಡಲ್ಲ ಅಂದ್ರೆ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲೂ ಅರೇಂಜ್ಮೆಂಟ್ ನಡೆಯುತ್ತೆ ಅಂದ್ರೆ ನಮ್ಗೆ ಯಾರು ರಕ್ಷಣೆ ಕೊಡ್ತಾರೆ? ಅದಕ್ಕೆ ಇವತ್ತು ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಮುಖ್ಯಮಂತ್ರಿಗಳೇ ನಿಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳಿ, ಬಿಟ್ಕೊಳ್ಳಿ. ಅದು ನೀವು, ನಿಮ್ಮ ಹೈಕಮಾಂಡ್ ಇದೆ. ನಮಗೆ ಬೇಕಾಗಿರೋದು ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ, ನಮ್ಮ ಮಹಿಳೆಯರಿಗೆ ರಕ್ಷಣೆ, ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ. ಮದ್ರಾಸಕ್ಕೆ ಹೋದ್ರೆ ಅಲ್ಲಿ ಯಾರೋ ಬಾಲಕಿಯನ್ನ ಅತ್ಯಾಚಾರ ಮಾಡ್ತಾರೆ, ಸ್ಕೂಲಿಗೆ ಹೋದ್ರೆ ಅಲ್ಲಿ ಬಾಲಕಿಯನ್ನ ಅತ್ಯಾಚಾರ ಮಾಡ್ತಾರೆ. 100 ಕೇಸ್ಗಳಿಂದ ದಾಖಲಾಗಿದೆ. 100 ಕೇಸ್ಗಳ ಪಟ್ಟಿ ನನ್ನ ಹತ್ರ ಇದೆ. ನಿಮ್ಗೇನು ಅನ್ಸಲ್ಲ? ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಪೀಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಶರೀರ ಇಟ್ರು.
ನೀವೇನು ಮಾಡಲಿಲ್ಲ, ಅದಕ್ಕೆ ಪ್ರಚಾರನೂ ಸಿಕ್ಕಲಿಲ್ಲ. ಅದಾದ್ಮೇಲೆ ಇನ್ನೊಬ್ಬಳಿಗೆ ಧೈರ್ಯ ಬಂತು, ಅವನು ಪೀಸ್ ಮಾಡಿ ಶೂಟ್ ಕೇಸಲ್ಲಿ ಶರೀರ ಹಾಕಿ ಅಲ್ಲೆಲ್ಲ ಕೆರೆಯಲ್ಲಿ ಬಿಟ್ಟು ಬಂದ. ಶೂಟ್ ಕೇಸಲ್ಲಿ ಬಾಡಿ ಸಿಕ್ತು ಮಹಿಳೆಯದ್ದು ಬೆಂಗಳೂರು ಸೌತಲ್ಲಿ. ಆಯಿತು. ಮೊನ್ನೆ ಇತ್ತೀಚೆಗೆ ಇನ್ಯಾವುದೋ ಪೀಸ್ ಮಾಡಿ ಅದನ್ನು ಗೋಣಿ ಚೀಲದಲ್ಲಿ ತುಂಬಿಸಿ ಅದನ್ನು ಕಸದ ಲಾರಿಯಲ್ಲಿ ಹಾಕಿದ್ರು. ಬಿಬಿಎಂಪಿಯ ಲಾರಿಯಲ್ಲಿ, ಕಸದ ಲಾರಿಯಲ್ಲಿ ಹಾಕಿದ್ರು. ಏನ್ ನಡೀತಿದೆ ಇಲ್ಲಿ? ತುಂಬಾ ಸಾರಿ ನಾನು ಬಹಳ ಸಾರಿ ಹೇಳ್ತಾ ಇದ್ದೆ, ನನಗೆ ಮಹಿಳೆಯರ ಅತ್ಯಾಚಾರದ ಬಗ್ಗೆ, ಬಾಲಕಿಯರ ಮೇಲೆ ಅತ್ಯಾಚಾರ ಆಗುತ್ತೆ ಅನ್ನುವಂಥದ್ದನ್ನು ಮಾತಾಡೋಕ್ಕೆ ಒಂದ್ಸಲ ಬೇಜಾರಾಗುತ್ತೆ ಅಂತ ಹೇಳಿ. ಯಾವ ಬಾಯಲ್ಲಿ ಇದನ್ನು ಮಾತಾಡೋದು, ಹೇಗೆ ಇದನ್ನು ಅರ್ಥ ಮಾಡಿಸೋದು ಜನಕ್ಕೆ? ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಸರ್ಕಾರ ಇದಕ್ಕೆ ಸ್ಪರ್ಶ ಇದೆಯೋ ಇಲ್ಲೋ, ಕಣ್ಣು ಕಾಣಿಸುತ್ತೋ ಇಲ್ಲೋ, ಕೇಳುತ್ತಾ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಕಿವುಡು ಕುರುಡ ಸರ್ಕಾರಕ್ಕೆ ನಾವು ಏನು ಮಾತಾಡೋದು? ಕನಿಷ್ಠ ಪಕ್ಷ ಈಗಲಾದರೂ ಎಚ್ಚೆತ್ಕೊಳ್ಳಿ. ಈ ಆತ್ಮಹತ್ಯೆಗಳನ್ನ ಮತ್ತು ಕೊಲೆಯನ್ನ ತಪ್ಪಿಸಿ, ಅತ್ಯಾಚಾರವನ್ನ ತಪ್ಪಿಸಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.